ಹಾಯ್, ಎಲ್ಲರಿಗೂ ನಮಸ್ಕಾರ. ಎಂಥ ವಿಷಯ ಅಂದರೆ, ನಮ್ಮ ಅಪ್ಪನ ಮನೆಗೆ ಒಂದು ಯಕ್ಷಗಾನ ಇತ್ತು. ಬಸ್ಸು ಬಂತು. ಗಣಪತಿನ ಒಳಗೆ ತಗೊಬಂದು ಪೂಜೆ ಭಜನೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರು. ನೀವೇ ಕಾಣಿ, ಮನೆ ಸಿಟ್ಟೋರು ತುಂಬ ಹೂವು ಹಾಯ್ಕೊಂಡಿರೋ, ಒಳಗೆ ಹೆಂಗಸ್ರೆಲ್ಲ ಹೂವು ಕಟ್ತಿದ್ರು. ಮನೆಗೆ ಗಣ ಹೋಮ ಪೂಜೆ ಮಾಡ್ತಿದ್ದಿರೋ, ಸತ್ಯನಾರಾಯಣ ಪೂಜೆ ಆತಿತ್ತು. ಒಳ್ಳೆ ಗಮ್ಮತ್ತಾಯ್ತು. ಭಟ್ರು ಒಳ್ಳೆ ಕಾಮಿಡಿ ಮಾಡ್ತಿದ್ದೀರ. ಹಾಗೆ ಅವ್ರವ್ರಿಗೆ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇದ್ದೀರ. ಹಾಗೆ ಗಣಪತಿ ಪೂಜೆ ಸಹ ಮಾಡಿರ. ನಾನು ಹಾಗೆ ಗ್ಯಾಪಾಗ ಒಂದು ಚಿಕ್ಕ ಪುಟ್ಟ ಸ್ನ್ಯಾಪ್ ಎಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ಕಲ್ಲ, ಮಕ್ಕಳೊಟ್ಟಿಗೆಲ್ಲ ಅಡಿ ಮಾಡ್ಕೊಂಡು ಸ್ನ್ಯಾಪ್ ಎಲ್ಲ ಇಕ್ಕೊಂಡು ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡಿ ಸಾಯಂಕಾಲ ರೆಡಿ ಆಯಿತು. ನಾನು ನನ್ನ ಕಸಿನ್ಸ್ ಎಲ್ಲ ನೋಡಿ ಯಕ್ಷಗಾನ ಎಷ್ಟು ಕಾಮಿಡಿ ಇತ್ತಂತ. ಹಂಗೆ ಯಕ್ಷಗಾನ ಕಾಂತ ನನ್ನ ಮಾವಂಗೂ ಮತ್ತು ನನ್ನ ತಂಗಿಗೂ ಕ್ವಶನ್ ಕೇಳಿ ಅವ್ರು ಎಂತ ಹೇಳ್ತಾರಂತ ನೀವೇ ಕಾಣಿ. ನಿಂಗೆ ಅಶೋಕನ್ ಕಂಡ್ರೆ ಎಂತ ಅನ್ಸುತ್ತೆ? ಸ್ವಲ್ಪ ಕಾಡಿಗೆ ಅನ್ಸುತ್ತೆ. ಇವತ್ತು ಶ್ರಾವ್ಯ ಸೀರೆ ಉಟ್ಕೊಂಡಿದ್ದಾಳೆ, ಹೆಂಗ್ ತೋರ್ತಿದ್ದಾಳೆ? ನಿಮ್ಗೆ ಏನ್ ಅನ್ಸ್ತಿತ್ತು? ಒಂಚೂರು ಚಂದ ತೋರ್ತಿದ್ದಾಳೆ, ಒಂಚೂರು ಚಂದ ತೋರ್ತಿಲ್ಲ. ನನ್ನ ಕಸಿನ್ ಜೊತೆ ಕಾಮಿಡಿ ಮಾಡ್ತಾ ಹಂಗೆ ಯಕ್ಷಗಾನ ಕಾಂತಿಪ್ಪತ್ತಿಗೆ ಮಗನಿ ಮೈಸಾಸುರ ಬಾ ಅಂತ್ರಲ್ಲ, ಆ ಸೀನ್ ಕಾಂತ್ರಿಯಲ್ಲ ಕಾಣಿ. ಅಮ್ಮ ಮಗ ಸೀನ್ ಕಂಡು ಸ್ವಲ್ಪ ಎಮೋಷ್ನಲ್ ಆದಿ ಕಸಿನ್ ಜೊತೆ ಹಂಗೆ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ದೇವಿ ಮೈಸಾಸುರನ ಹೆಂಗೆ ನಾಶ ಮಾಡ್ತಾಳೆ ಅಂತ ಕಂಡ್ಕಬಪ್ಪ. ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಪದಕಮಲಂ ಕರುಣಾನಿಲಯೇ ಪರಿವಸ್ಯತಿ ಯೋನುದಿನಂ ಸಶಿವೆ ಐಕಮಲೇ ಕಮಲಾನಿಲಯೇ ಕಮಲಾನಿಲಯ ಸಕಟಂ ನ ಭವೇತ್. ಆಗಳಿಗೆಲ್ಲ ನಮ್ಮ ಅಜ್ಜಿ ಹೇಳ್ತಿದ್ದ ದೇವಿ ಮೈಸಾಸುರನ ಈ ಥರ ನಾಶ ಮಾಡ್ದಾಳಂತ. ನಿಜಕ್ಕೂ ಕಣ್ಣಾರೆ ಕಾಮ್ಕು ನನ್ನ ಮೈ ರೋಮ ಎಲ್ಲ ಎದ್ದು ನಿಂತಿತ್ತು ಆ ಕ್ಷಣಕ್ಕೆ. ಆ ದೇವಿ ಜೋಲಿ ಮೇಲೆ ಕೂತ್ಕೊಂಡು ಚಂದ ಕಾಣ್ತಿದ್ರೆ ನನ್ನ ಮನಸ್ಸಿಗೆ ಹಾಗೆ ಖುಷಿ ಆಗ್ತಿತ್ತು. ಯಕ್ಷಗಾನ ಕಾಲಮಿತಿ ಆದ್ದರಿಂದ 1:15 ಮುಗೀತು. ನಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.